ನಾನು ಸ್ವಲ್ಪ ರೆಡಿ ಮಾಡ್ಬೇಕು ನಾಷ್ಟಕ್ಕ. ಇನ್ನು ನನ್ನ ಸೊಸಿನ ತಲೆ ಕೆಡಿಸ್ತಾಳೆ. ಇನ್ನು ಆಕಿನ ಕೆಲಸಕ್ಕೇನು ಹೋಗ್ಬೇಕಂತ. ಬರ್ಲಾ? ಬರ್ರಿ ಮತ್ತೆ ತಗೋರಿ. ಹಸಿಮೆಣ್ಸಿನ್ಕಾಯಿ ಏನು ಬೇಕು ತಗೋರಿ. ಅಯ್ಯವ್ವ ಬಿಡೋಯ್ಯವ್ವ, ನಿಮ್ಮ ಅತ್ತಿ ಮೊದಲ ಜಗಳ ಗಂಟೆ ಅದಾಳ, ಆಮೇಲೆ ಹಾಕೊಂಡು ಬಡದ್ಲಂದ್ರೆ ಮುಗಿದ ಕತಿ. ಇರು ನಾನು ಕರೆ ಬೇಡ ಬೇಡ. ಸರಿ ನೀವು ಹೋಗು, ನಾನು ಮನೆಗೆ ಹೋಗ್ತೀನಿ. ಅಯ್ಯ ನೀವು ತಗೊಂಡಿದ್ದೀರಿ ಅಂತ ನಾ ಏನು ಹೇಳಂಗಿಲ್ಲ. ತಗೋರಿ. ಏ ಬೇಡ ಯವ್ವ, ನಿಮ್ಮತ್ತಿ ಕಣ್ಣು ಹದ್ದಿನ ಕಣ್ಣಿದ್ದಂಗೆ. ಸರಿ ನಾನು ಆಮೇಲೆ ನಿಮ್ಮತ್ತಿ ತಾಳು ಅವಾಗ ಬಂದು ತಗೋತೀನಿ. ನೀ ಬರ್ಲಾ? ನಾನು ಲಕ್ಷ್ಮಕ್ಕಗೂ ನಾ ಬಂದಿದ್ನ್ಯಾ, ನಾ ಹಿಂಗೆ ಕೇಳಿದ್ದೆ, ನಾ ಹಿಂಗೆ ಗಂಜಿ ಅಂತ ಹೇಳ್ಬಿಡು. ಏನಂತ ಹೇಳ್ಬೇಕ್ರಿ ನೀವು? ನನಗೆ ಬಗ್ಗೆ ಅತ್ತಿ ಕಂಪ್ಲೇಂಟ್ ಮಾಡಲ್ಲ ಅಂತ ಹೇಳೇನ? ಸೊಸಿಗೆ ಹಿಂಗೆ ಅನ್ನಕತ್ತಿರಲ್ಲ ನೀವು. ಹಿಂಗೆಲ್ಲ ಬಂದ್ಬಿಟ್ಟು ಹೇಳಿದ್ರು ಮಲ್ಲವಕ್ಕರ್ ಅಂತ ಹೇಳೇನ? ಯವ್ವ ಪುಣ್ಯಾತ್ಕಿತಿ, ಬೇಡ ಯವ್ವ ಬೇಡ. ನಾನು ಸಾಯಿಸಿ ಬಿಡ್ತಾಳೆ ಆಕಿ. ನೇಣು ಹಿಡಿಸ್ತಾಳ. ಹಗ್ಗ ಇಲ್ದ ನೇಣು ಹಿಡಿಸೋದು ಅಂದ್ರೆ ಅದು ನಿಮ್ಮತ್ತಿ ಲಕ್ಷ್ಮಕ್ಕಗೆ ಮಾತ್ರ ಆ ಕಲೆ ಗೊತ್ತಾಯ್ತಲ್ಲ. ಯವ್ವ ನೀವು ಹೋಗತ್ತಾಯಿ, ನಾನು ಹೋಗ್ತೀನಿ. ಹ್ಞೂ ಆದ್ರೆ ಏನು ಬೇಡಲ್ರಿ? ವಾ ಬೇಡ. ಆಮೇಲೆ ಲಕ್ಷ್ಮಕ್ಕ ಇಲ್ಲಿ ಬರ್ತಾಳಲ್ಲ, ನಾನು ನೋಡ್ತಾನೆ ನಿಂತ್ಕೊಂಡು, ಅವಾಗ ಬಂದು ತೊಗೊಂಡೋಕೆ. ಸರಿ ಬರ್ಲಾ? ಹ್ಞೂ ರೀ. ಯವ್ವ ಇನ್ನೊಂದು, ನಾನು ನಿಮ್ಮತ್ತಿದು ನಿನ್ ಮುಂದೆ ಹೇಳಿದ್ದನ್ನ ಹೇಳಕ್ ಹೋಗ್ಬೇಡ ಯವ್ವ. ಮತ್ತೆ ಅಲ್ಲಿಂದ ನನಗೆ ಗೂಟ ಬಿಡ್ದಾಳ. ಆಯ್ತು ಬಿಡ್ರಿ. ಊರ್ ಬೆಂಡ್ಲಿ ಏನ್ ಮಾಡಕತ್ತೀರಿ? ಇಲ್ಲೇನು ಸಾಯರ್ಗೆ ನೀರು ಹಾಕಂಗಿಲ್ಲ ಬಿಡು. ಏನ್ ತರಕ್ ಹೋಗಿ ಇಲ್ಲ ಎಲಿಜಿಬಿಲಿಟಿ ರಾಣಿಯಾಗಿ ಏನ್ ಫಾರಿನ್ ಹೋಗಿ ಅಲ್ಲೇ ಸೆಟ್ಲ್ ಆಗ್ಬಿಟ್ಟಿಯ? ಕೇಳಿದ್ರನ್ರಿ ಕಷ್ಟ ಯಾರು ಕೇಳ್ಬೇಕು ಹೇಳ್ರಿ. ನಿಂದು ಬೇಕಾದ್ರೆ ನಾನು ಕಷ್ಟ ಕೇಳ್ತೀನಿ. ನನ್ನ ಸೊಸಿ ಹೋದ್ಮೇಲೆ ಆಮೇಲೆ ನಮ್ಮ ಮನೆಗೆ ಬಾ. ಹಂಗ ನಾನು ನಿನ್ಗೆ ಸ್ವಲ್ಪ ಲೆಕ್ಚರನ್ನು ಕೊಡ್ತೀನಿ. ಸರಿನಾ? ಈಗ ನಾ ಹೋಗ್ತೀನಿ ಯವ್ವ. ಇಲ್ಲ ನನ್ನ ಸೊಸಿ ನನಗೆ ಹೇಳಾಯತ್ತ. ಇವಳು ಹೆಣ ಎತ್ತಿ ನನಗೆ ಬಿ ಪಿ ಐತಿ, ಸರಿಯಾಗಿ ಊಟ ಹಾಕ್ಬೇಕನ್ನೋದು ಜ್ಞಾನನೇ ಇಲ್ಲ. ಈ ಹಡಿಬಿಟ್ಟಿ ಸೊಸಿಗೆ ಲೇ ಊರ್ ಹಡಿಬಿಟ್ಟಿ. ಜಾಡ್ಸ್ ನನ್ನ ಕತ್ತಿ ಶಾಂತ ಮೂರ್ತಿಯಾಗಿ ಯಾರು ನಿಮ್ಗೆ ಲಕ್ಷ್ಮಕ್ಕ ಅಂತ ಹೆಸರಿಟ್ಟು ಏನೋ ನಂಗೆ ಗೊತ್ತಿಲ್ಲ. ಲಕ್ಷ್ಮಕ್ಕ ಭಾಗ್ಯದ ಸಿಡಪಾದಿಯಾಗಬೇಡ ಲಕ್ಷ್ಮಕ್ಕ. ಯಾಕೆ ಊರ್ ಪತ್ರೊಳಗೆ ನನಗೆ ನಮ್ಮವ್ವ ನಮ್ಮಪ್ಪ ಹೆಸರಿಟ್ಟಿದ್ದು ಎಷ್ಟು ಚಂದ ಲಕ್ಷ್ಮೀ ಅಂತ ಕರೆಯೋದು ಬಿಟ್ಟು ನೀನು. ಓ ಹೌದನ್ರಿ, ಇನ್ನು ಮುಂದೆ ನಾನು ಲಕ್ಷ್ಮಿ ಅತ್ತಮ್ಮ ಅಂತ ಕರೀಲೇನ್ರಿ? ಲೇ ಅದು ಲಕ್ಷ್ಮಕ್ಕ, ಲಕ್ಷ್ಮಿ ಅಂತ ಹೆಸರಿಡೋದು. ಜನ ಎಲ್ಲ ಸೇರಿ ಲಕ್ಷ್ಮಕ್ಕ ಅಂತ ಕರೆಯಕತ್ತಾರ. ನೀನು ಯಾಕೆ ಹಂಗೆ ಕರೆದು ಮರ್ಗೆ ತೆಗಿತಿಲಿ? ನಿನ್ನ ಹೆಣ ಎತ್ಲಿ ಮೂರ್ ದಾರಿ ಕೋಡದಲ್ಲಿ ನಿನ್ನ ಉಗುದು ಹುಗ್ಗಿ ಉಣ್ಲಿ ಊರ್ ಪತ್ರೋಳಿ. ನಾಯಿ ಮುಖದೊಳ, ಹಂದಿ ಮುಖದೊಳ, ಕತ್ತಿ ಮುಖದೊಳ, ಎಲ್ಲ ಮುಖೋಣ ನಿಂದಲೇ ಊರ್ ನಾಯಿ ಅಂತೋಳ. ಕಾಲರ್ ಹಿಡಿಲೇನ? ಯಾವುದರ ಪ್ರಾಣಿ ಹೆಸರನ್ನ ಬಿಟ್ಟೇ ಬಿಡು. ಎಲ್ಲ ಪ್ರಾಣಿಗೂ ನನ್ನ ಹೋಲಿಸ್ತೀಯಲ್ಲ ಅತ್ತಮ್ಮ. ನಿನ್ನ ಹೆಣ ಎತ್ಲಿ, ನಿನ್ನ ಹೆಣಕ್ಕೆ ಸಿಂಗಾರ ಮಾಡಲಿ, ಸಿದಗಿ ಕಟ್ಲಿ, ನಿನ್ನ ಮಾರಿ ಮಣ್ಣಾಗ್ಲಿ, ಅಡುಗೆ ಮಾಡಂದ್ರೆ ಎಲ್ಲಿ ಹೋಗಿದ್ದೀನಿ? ನಾಷ್ಟ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ಕ್ಯಾರೆಟ್ ತರ್ತೀನಿ, ಅದೇನು ಸುಡ್ಗಾರ್ ತರ್ತೀನಿ ಅಂತ ಅಂದ್ಬಿಟ್ಟು ಹಿತ್ಲಕ್ಕೆ ಹೋಗಿದ್ದಲ್ಲ, ತಂದೆನಾ? ಅಯ್ಯೋ ತರು ಮುಂದ ನಾನು ಕೈ ಚೀಲ ತಗೊಂಡೋಗೋದ ಮರ್ತ್ಬಿಟ್ಟೇನ್ರಿ. ಕೈ ಚೀಲ ತಗೊಂಡೋಗೋದು ಮರ್ತ್ರೆ ಏನದು? ಉಡಿಲಿರ್ಲಿಲ್ಲನು? ಸೀರೆ ಓಡ್ಬೇಕಾಗಿತ್ತು, ಓಡಿಲ್ದಾಗ ಹಾಕೋಬೇಕಾಗಿತ್ತು, ಬರಬೇಕಾಗಿತ್ತು. ಅಯ್ಯೋ ಅತ್ತಮ್ಮ ಬೇಡ್ರಿಪ್ಪ ಬೇಡ. ಉಡಿಲು ಹೊಲಸಾಕಿದ್ಲನ ಅದ್ರ ಮತ್ತೇನು ಗಸ ತಿಕ್ಬೇಕು. ನೀವೇನು ಏನ್ ನಿಮ್ಮ ಮಗನ ಇಬ್ರು ಸೇರ್ಬಿಟ್ಟು ಮನ್ಯಾಗೇನು ವಾಷಿಂಗ್ ಮಿಷಿನ್ ತಂದಿರ್ತೀರಿ? ಒಗಿಕ್ ನಾನು ಅಲ್ಲ ಕೈ ಹರಿದೋಕ್ಕಾವು. ಹಂಗೆ ತಿಕ್ಕಿ ಒಗೆದ ನಂಗೆ ಸಾಕಾಗಿರ್ತ. ಅದು ಬೇರೆ ನೀವು ಅಷ್ಟೇ. ನೀವು ಅಲ್ಲೆಲ್ಲ ಹೋಗ್ಬೇಡ್ರಿ, ಮಳೆ ಬಂದು ತಪ್ಪನ ತೊಯ್ತಿ. ನೀವು ಬೇರೆ ಸೀರಿನ ವಂಕ ತೆಳಗೆ ಹುಟ್ಕೊಂಡು ದರ ಅಂತಂದ್ಬಿಟ್ಟು ತೆಳಗ ಸೀರೆ ಕಸ ಹುಡುಗ್ಬೇಕು. ಹಂಗೆ ಕಸ ಹುಡುಗಿರ್ತೀನಿ. ಅದನ್ನ ಬೇರೆ ಕ್ಲೀನ್ ಮಾಡ್ಬೇಕು. ಕೈ ಬಿದ್ದು ಹೋಗಿರ್ತಾವು. ನಿಮ್ಗೇನು ಗೊತ್ತು? ನಿಮ್ಮನ್ನ ಕಳಿಸ್ಬಾರ್ದಂತ ನಾನು ಹೋಗಿ ತೊಗೊಂಬರೋಣ ಅಂದ್ರೆ ಅದು ಕೈ ಚೀಲ ತಂದಿಲ್ಲ, ಅದಕ್ಕೆ ಒಳ್ಳೆ ಬಂದೀನಿ. ಈಗೇನು ತೊಗೊಂಬರ್ತೇನೆ ಬಿಡ್ರಿ. ನೀವು ಹೇಳಿದ್ರ ಫಾರಿನ್ ಎಲಿಜಿಬಿಲಿಟಿ ನೀನು ಅಂತಂದು ಏನು ನಾ ಏನು ಫಾರಿನ್ ಹೋಗಲ್ರಿ, ಇಲ್ಲೇ ಹಿತ್ತಲ್ದಾಗ ಹೋಗ್ತೇನೆ. ಏನು ಬಿದ್ರೆ ಅಲ್ಲೇ ಇರ್ತೇನೆ. ಎಲ್ಲ ಬೆಂಡ್ಲಿ ನಾನು ಹೊಂಕ್ಳು ತಿಳಗ ಸೀರೆ ಉಟ್ಕೊತೀನ, ನನ್ನ ಸೀರೆ ಕಸ ಹುಡುಕ್ತಿದ್ದಾನ. ನಿಮ್ಮ ಸೀರೆ ಕಸ ಹೊಡೆದಲ್ಲ ಇನ್ನೇನು ಇಷ್ಟು ಒದ್ದಡು ಅಂತೀರಿ? ಯಾಕೆ ಮೇಲೆ ನೀರಿಗೆ ಮಾಡ್ಕೊಂಡು ಮೇಲೆ
ಎತ್ಕೊಂಡು ಸೀರೆ ಉಟ್ಕೊಳಕ್ ಬರಲ್ಲ ಮತ್ ಸೋಪ್ ಸೋಪ್ ನಿಮ್ಮ ಅಪ್ಪನ ಮನೆ ಕಳ್ಸಿದೇನೋ ನಿಮ್ಮ ಅಪ್ಪಗ ನಿಮ್ಮ ಅವ್ವ ಕಳ್ಸಿದೆ ಅಂತ ಬೇರೆ ಬೊಗಳೋದು ಎಲ್ಲ ಊರ್ ಬೆಂಡ್ಲಿ ಅತ್ತಮ್ಮ ಇನ್ ಮುಂದಾಗ ಬೆಂಡ್ಲಿ ಗಿಂಡ್ಲಿ ಅಂಬೇಡ ಇನ್ನೇನಬೇಕು ರಾಣಿ ಮಹಾರಾಣಿ ದುರ್ಗಾದೇವಿ ಚಾಮುಂಡೇಶ್ವರಿ ಅಂಬಾಭವಾನಿ ಅಂತ ಕರಿಯೇನ ಅದನ್ನೆಲ್ಲ ಯಾಕೆ ಕರ್ತೀರಿ ನನ್ನ ಹೆಸರು ಸುಮಾ ಐತಿ ಸುಮಾ 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 ಅಂತ ಕರೆದ್ರೆ ಸಾಕು ಕಣ್ಣೆ ಮುಂದೆ ಹೋಗಿ ನಿನ್ ಮುಖ ನೋಡ್ಕೊಂಬ ಆ ಹೆಸರು ತಕ್ಕಂಗೆ ನೀ ಅದೇನ ಅಂತ ನೋಡು ಅಯ್ಯೋ ಅತ್ತಮ್ಮ ನನ್ನ ತಲೆ ಯಾಕೆ ತಿಂತೀಯ ಯವ್ವ ನಿನ್ ಜೊತೆ ಜಗಳ ಮಾಡಕ ನನಗೆ ಟೈಮ್ ಇಲ್ಲ ಯವ್ವ ನನ್ನ ಅತ್ತಮ್ಮ ಕೈ ಮುಗಿತೀನಿ ಯವ್ವ ಅತ್ತಮ್ಮ ಹಾಸಿನಿ ಹೋಗು ಅಲ್ಲಿ ಬಿದ್ಕೊಂಡ್ರ ಬಿದ್ಕೋ ಹೋಗಿ ನಾನು ತಂಬರ್ತೀನಿ ಅಲ್ಲಿ ಹಂಗ ಇಟ್ಟು ಬಂದೆ ಈ ಕೈಚಿ ಒಂದು ಎಲ್ಲಿ ಸುಗಾಡ ಬಡದ್ನೇ ಏನ ಹಾ ತರ್ತೇನೆ ಅಲ್ಲಿವರೆಗೆ ನಾ ಏನ್ ಮಾಡ್ಲಿ ಭಜನಿ ಭಜನಿ ಮಾಡ್ರಿ ಅಯ್ಯೋ ಈ ಕೈಚಿ ಒಂದು ಎಲ್ಲಿ ಬಡದ್ನೇನ ಹಾ ಲೇ ನಾ ಭಜನೆ ಮಾಡ್ಬೇಕಾ ಭಜನಿ ಮತ್ತೆ ಈ ವಯಸ್ಸು ಹಾಗೆ ಬಿಡತ್ತಲ್ಲ ಇನ್ನೇನು ಮೇಲೆ ಹೋಗಾಕತ್ತಿರಲ್ಲ ಹಾ ಕಾಡ್ ಬಾ ಬಾ ಅಂತೈತಿ ನಾಡು ಹೋಗು 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 ಅಂತ ಇದ್ರು ಕೂಡ ನೀವು ಹೋಗ್ತಾ ಇಲ್ಲ ಅದಕ್ಕೆ ಹೇಳಿದೆ ಭಜನೆ ಮಾಡ್ರಿ ಅಂತ ಆ ಭಜನೆ ಮಾಡಕ ಬೇಜಾರಾದ್ರ ಹಾ ಬೇಜಾರಾದ್ರ ಇಲ್ಲಿ ಪಲಾವ್ ಮಾಡ್ಬೇಕಂತಂದು ರೆಡಿ ಮಾಡಾಕ್ತಿದ್ನಲ್ಲ ಸ್ವಲ್ಪ ಉಳ್ಳಾಗಡ್ಡಿ ಹಸಿಮೆಣಸಿಕಾಯಿ ಎಲ್ಲಾನು ಹೆಚ್ಚಿಡ್ರಿ ಬರ್ತೇನೆ ತಗೊಂಡು ಆಮೇಲೆ ಹಾಕಿ ಒಗ್ಗರಣೆ ಹಾಕ್ತೇನೆ ಅಲ್ಲಿವರೆಗೆ ಸ್ವಲ್ಪ ಸಹಾಯ ಮಾಡ್ರಿ ಬೆಳೆಸ್ಕೊಳೋದಲ್ಲ ಮೈನ ಕೂತ್ಕೊಂಡು ಚಿಂದು 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 ನೋಡ್ರಿ ನಿಮ್ಮ ಮೈ ಹೆಂಗಾಗೈತಿ ಹಾ ಎಮ್ಮಿ ಎಮ್ಮಿ ಮೈ ಅನ್ನೋದೈತಿ ಎತ್ತೀನಿ ಮೈ ಸ್ವಲ್ಪ ಕರಗಸು ಇಲ್ಲ ವಾಕಿಂಗ್ ಹೋಗು ನಿಮ್ ಜೊತೆ ಮಾತಾಡ್ಕೊಂಡಿಲ್ಲ ನಂಗೆ ಟೈಮ್ ಇಲ್ಲ ಒಂದು ಹಾಳ ಎಲ್ಲಿ ಬಿಡದ್ನಿ ಏನ ಸುಳ್ಗಾಡು ಅಲ್ಲಿ ಹೊರಗಿಟ್ಟೆ ನಾನು ತಡಿ ಎಲ್ಲ ಊರ್ ಫ್ರೆಂಡ್ಲಿ ನನಗ ಎಮ್ಮಿಗೊಡ್ಡು ಹಂಗ ಸುಡುಗಾಡು ಮೈ ನೋಡ್ರಿ ಎಮ್ಮಿಗತೆ ಬೆಳತಂತ್ಯಾ ಹಾ ಮಾಡ್ತೀನಿ ಇಲ್ಲಿ ನಾನು ತುಂಬ 5 ನಿಮಿಷಕ್ಕೊಮ್ಮೆ ವಾಕಿಂಗ್ ಮಾಡ್ಬೇಕು ನಮ್ಮ ಮೈ ಕರ್ಗ ಸುಖತ ಸುತ್ತಾಡಿನಿ ಅಂದ್ರೆ ಅವಾಗ ಗೂಟ ಇಟ್ಟಂಗ ಆಗತ್ತಿ ನಾನು ಉಳ್ಳಾಗಡ್ಡಿ ಹಸಿಮೆಣಸಿಕಾಯಿ ಚೆನ್ನಲ್ಲ ನನಗೇನೈತಿ ಹೊರಕತ್ ಬಂದ್ ಮಾಡ್ಲಿ ಬಿಡು ಏನ್ ಬದ್ನಿಕಾಯಿ ಏನ್ ಫ್ಲವರು ಪಾಲಕ್ ಕೊತ್ತಂಬರಿ ಟೊಮ್ಯಾಟೊ ಇವೇನು ಲೈಲಾ ಮೆಣಸಿನ್ಕಾಯಿ ಕೆಂಪು ಎಲ್ಲ ಸಿಗುತ್ತೆ ಮತ್ತೆ ನಾನು ಅಲ್ಲಿ ಸಂತಿಗೆ ಹೋಗಿ ರೊಕ್ಕ ಬಡಿಬೇಕು ಅದು ಬೇರೆ ಅಲ್ಲಿ ಸೌತೆಕಾಯಿ ಅಯ್ಯೋ 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 ಯಾರು ಕಾಣವಲ್ರು ಯಾರು ಅದಾರ ಮತ್ತೆ ಬಡ ಬಡ ಕಿತ್ಕೊಂಡು ಹೋಗಿ ಬಿಡ್ಲಾನೆ ಇವ ಯಾರು ನೋಡಿದ್ರೆ ಹೆಂಗೋ ಇವ ಮತ್ ನನ್ನ ಮಾನ ಮರ್ಯಾದೆ ಹರಾಜಾಗಲ್ಲನ ಏನ್ ಮಾಡಿ ಅತ್ತಾಗಿತ್ತಾಗ ಇರು ನೋಡ್ತೀನಿ ಯಾವರ ಮತ್ತ ಸುಭದ್ರಿ ಬಂದ್ಬಿಟ್ಟಾಳ ಅಂದ್ರೆ ಮೊದ್ಲ ಇವ್ರ ಹತ್ತಿ ಕತ್ತಿ ಅದ ಲಕ್ಷ್ಮಕ್ಕೇನು ಹಾಕೋರು ಏನಿಲ್ಲ ಬಂದಿದ್ದಾಳ ಇವ ಏನ್ ಮಾಡಿ ಹಾ ಎಲ್ಲ ಒಳಗದ ಅನ್ಸುತ್ತ ಸೌಂಡ್ ಏನು ಕೇಳವಲ್ತು ಹಾ ಇಲ್ಲಿ ಯಾರು ಕಾಣವಲ್ರು ಬಡಕನ ಒಂದ್ ಕರ್ಕೊಂಡು ಹುಡುಗ್ಬಿಡ್ಲೇನ ಅಯ್ಯೋ ಏನೋ ಬುಡುಬುಡ ಆಗತೈತಿ ಯಾರ್ದ ಫೋನ್ ಅಂದ್ರೆ ಯಾರು ಮತ್ತೆ ಛೇ ಯಾರಿಲ್ಲ ಇಲ್ಲಿವರೆಗೆ ಬಂದೇನಿ ಸಂತಿಗಷ್ಟು ದೂರ ಹೋಗಿ ಯಾರು ರೊಕ್ಕ ಬಡಿದು ಕಾಲೆಲ್ಲ ನೋಸ್ಕೊಂಡಾರ ಅಯ್ಯೋ ಸುಮ್ಮನೆ ಇಲ್ಲಿ ಫ್ರೆಶ್ ಅದಾವು ಇಲ್ಲೇ ತೊಗೊಂಡು ಹೋಗ್ಬಿಡ್ತೀನಿ ಒಂದೆರಡು ಸೌತೆಕಾಯಿ ಎರಡು ಬದ್ನಿಕಾಯಿ ಒಂದು 4 ಟೊಮೆಟೊ ತಗೊಂಡು ಓಡಿ ಹೋಗ್ತಾ ಇರೋದೆಯಾ ಹಸಿರು ಸೌತೆಕಾಯಿ ಒಂದು 4 ಬದ್ನಿಕಾಯಿ ತಗೋತೀನಿ ಅಬ್ಬ ಯಾರು ನೋಡಿಲ್ಲ ಅಯ್ಯೋ ಈ ಚೀಲ ಬರೀ ಸಾಲವಲ್ತಲ್ಲಪ್ಪ ಚೀಲ ಸಣ್ಣದಾತು ಹಾ ತಗೊಂಡು ಹೋಗ್ಬಿಡ್ತೀನಿ ಯಾರು ನೋಡ್ತಾ ಇಲ್ಲ ಅಬ್ಬ ಎಲ್ಲ ತಗೊಂಡು ಯಾರು ನೋಡ್ರು ಅಯ್ಯ ಫ್ಲವರ್ ಮತ್ತಲ್ಲ ಇದು ತಗೊಂಡು ಹೋಗಿ ಮತ್ತೆ ಸಿಕ್ಕೊಂಡೇನಿ ಮತ್ತೆ ಇಲ್ಲಿದ್ರ ಮನಿ ಕಾಯೋಗ ಯಾವ ಬಂದಿದ್ದಾವು ಎಸ್ಕೇಪ್ ಆಗ್ಬಿಡಬೇಕು ಇಲ್ಲ ಅಂದ್ರೆ ಇನ್ನೊಂದು ಸತಿಗೆ ತಗೋಬೇಕಾಯ್ತು ನಾನು ಅಯ್ಯೋ ಚಿಚ ಪಾಪ ಅಲ್ಲನೆ ಬೇಡವ್ರಿಗೆನ ಬೇಡ ನೀವೆಲ್ಲ ಅವ್ರೆ ತಗೋಲಿ ಸಾಕು ಚೊಚ್ಚ ನಾನು ಅಷ್ಟು ಕಳುವು ಗಿಳುವೇನು ಮಾಡಲ್ಲ ಒಂದು 4 ಬದ್ನಿಕಾಯಿ 4 ಟೊಮೆಟೊ 4 ಸೌತೆಕಾಯಿ 4 ಪಾಲಕ್ 4 ಗುಂಟೂರು ಮೆಣಸಿನ್ಕಾಯಿ ಅಲ್ಲ ಹಸಿ ಮೆಣಸಿನ್ಕಾಯಿ ತಗೊಂಡಿನಿ ಸಾಕಲ್ಲ ನಡಿ ಹೋಗೋಣ ಯಪ್ಪ ದೇವ್ರಿ ಎತ್ತ ಕಡೆ ಬೈಸ್ಕೊಳತ್ಲೇನ ನನಗ ಸೊಂಟನ ಮುರಿದು ಹೋಯ್ತು ನೋಡು ಆ ಚೀಲ ಬೇರೆ ಸುಡುಗಾಡ್ ಸಿಗಬಲ್ತು ಹತ್ತಿ ಕಡೆ ಬೈಸ್ಕೊಂಡು ಸಿಟ್ಟಿನ ಬಗ್ಗಾಕಂತ ಹೋದ್ನೆ ಅದು ಬೇರೆ ಚೀರ ಏನು ಸುಡುಗಾಡ
ಸೊಂಟಕ್ಕ ಬಡಿತು. ಅಯ್ಯೋ ಅಯ್ಯೋ ಅಯ್ಯೋ, ಈ ಮಕ್ಕಳ ಚೀಲ ಎದಕ್ಕೆ ತಗೊಂಡು ಹೋಗಿದ್ವು ಏನ? ಕೈ ಚೀಲ ಸಿಗವಲ್ತ ಹಣೆ ಬರಕ. ಸುಮ್ಮನೆ ಹೋಟೆಲ್ದಾಗ ಹಾಕೊಂಡು ಹೋಗ್ತೀನಿ, ಇಲ್ಲ ಅಂದ್ರೆ ಮತ್ತೆ ಅಲ್ಲಿಂದ ಓ ಬೆಂಕಿ ಬರವಲ್ಲ ಅಂತ ಅದಕ್ಕೆ ಬೇರೆ ಹಾಕೋತೈತಿ ನಮ್ಮ ಅತ್ತಿ. ಮೊದ್ಲು ತಗೊಂಡು ಹೋಗ್ತೀನಿ. ಅಯ್ಯೋ ಚೇಚೆ, ಅವಾಗ ತಗೊಂತೀನಿ ಅಂತಂದ್ರು ನಾನು ಹಿಂಗ ಅಂದಿದ್ದಕ್ಕ ಪಾಪ ಅವ್ರು ಮುಟ್ಟನಿಲ್ಲ, ಹಂಗ ಹೋದ್ರು. ಏನ್ ಮಾಡೋದಪ್ಪ? ಅಯ್ಯೋ ದೇವ್ರೆ, ಪಾಲಕರು ಕಿತ್ಕೊಂಡು ಹೋಗ್ಯಾರ. ಅಯ್ಯೋ ಅಯ್ಯೋ, ಯಾರು ಕಿತ್ಕೊಂಡು ಹೋಗಿರ್ಬೇಕ? ಇಲ್ಲಿ ನೋಡು, ಫ್ಲವರ್ ಕರೆಕ್ಟ್ ಅದಾವು. ಕೊತ್ತಂಬರಿ ಕಿತ್ಕೊಂಡು ಹೋಗ್ಯಾರ, ಹಸಿಮೆಣಸಿನಕಾಯಿ ಕಿತ್ಕೊಂಡು ಹೋಗ್ಯಾರ, ಟೊಮೆಟೊ ಗೊಂಚಲು ಬಿದ್ದಿದ್ದು ಅವನ್ನ ಕಿತ್ಕೊಂಡು ಹೋಗ್ಯಾರ, ಬದ್ನಿಕಾಯಿ. ಅಯ್ಯೋ ದೇವ್ರೆ, ಯಾರ್ ನಾಯಿ ಬಂದು ಕಿತ್ಕೊಂಡು ಹೋಗಿರ್ಬೇಕು? ಲೇ 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 ನನ್ನ ಸೊಸಿಯ ಸುಮ್ಮಿ ಗುಮ್ಮಿ ನಿನ್ನ ನೆನವನ್ನ ಗುಮ್ ಹಾಕ್ಲಿನ ಲೇ ಅಲ್ಲಿ ತೊಂಬ ಎಲ್ಲೆಲ್ಲಿದಾವ್ ಕೈಪಲ್ಲೆ ಹೊತ್ಕೊಂಡ್ ಬಾಲೆ ಮಾಡ್ಕೊಡ್ ಚಿನ್ನನ ಹೊಟ್ಟೆ ಹರದತಿ ನಂಗೆ BP ಜಾಸ್ತಿ ಐತಿ ಅಂದ್ರೆ ಇಲ್ಲೇನು ಹಂಗ ಹಿಂಗ ಹಣಿಕೆ ಹಾಕೊಂಡು ಕುಂತಿಯಲ್ಲ? ಅಚ್ಚಿರ ನಾ ಕುಂತಿಲ್ರಿಪ್ಪ, ಆಗ್ಬಾರ್ದ ನಾವತ್ತಾಗ್ಬಿಟ್ಟೈತಿ. ಏನ್ ಸುಡುಗಾಡ ಆಯ್ತು? ಅಯ್ಯೋ ಅಚ್ಚಿರ, ಬಾಯ್ ಮುಚ್ಚಿ ಕೇಳ್ರಿಪ್ಪ. ಬಾಯ್ ಮುಚ್ಚು ಹೆಂಗ್ ಕೇಳಿ? ಬಾಯ್ನ ಆ ಅಂತ ತೆಗೆದ್ಬಿಟ್ಟು ಕೇಳ್ರಿ, ಸ್ವಲ್ಪ ಕೇಳ್ರಿ ನನ್ನ ಮಾತನ್ನ. ಹಾ ಏನ? ಅಯ್ಯೋ ನರ ಹರ್ಕೋಬೇಡ್ರಿ ಎತ್ತಿರ, ಮತ್ತೇನು ಹೆಚ್ಚು ಕಡಿಮೆ ಆಗಿತ್ತು, ಸ್ವಲ್ಪ ಸುಮ್ಮನೆ ಇರ್ರಿ. ಈಯಲ ಬೆಂಡ್ಲಿ. ಅಯ್ಯೋ 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 ಅಯ್ಯೋ, ನಿಮ್ಮ ಅರ್ಚನೆ ಸಹಸ್ರನಾಮ ಆಮೇಲೆ ಹೇಳ್ಬಂತ್ರಿ. ಆಗಲೇ ಬಂದಾಗ ಇಲ್ಲಿ ಕೊತ್ತಂಬರಿ ಕರಿಬೇವಲ್ಲ, ಕೊತ್ತಂಬರಿ ಬದ್ನಿಕಾಯಿ ನೋಡ್ರಿ, ಸೌತಿಕಾಯಿ ಎಲ್ಲ ಎಷ್ಟು ತಗೊಂಡಿದ್ವು. ನಾನು ಚೀಲ ತಂದಿಲ್ಲಲ್ಲ, ತಂದ್ಬಿಟ್ಟು ಹಾಕೊಂಡು ಹೋಗೋದಾಯ್ತಂತಂದು ನೋಡಿದ್ರೆ ಇಲ್ಲಿ ನೋಡ್ರಿ ಎಷ್ಟು ಹಾಕೊಂಡು ತಗೊಂಡು ಹೋಗ್ಬಿಟ್ರಿ. ಯಾರ ಹೌದು, ನಾನು ಬೆಳಿಗ್ಗೆ ನೋಡ್ದಾಗಿತ್ತು, ಅದ್ ನೋಡ್ಬಿಟ್ಟಲ್ಲ ನಿಂಗೆ ತೊಂಬ ಅಂದಿದ್ದು. ನೋಡ್ರಿ, ಯಾರು ತಗೊಂಡೋಗಿರ್ಬೇಕು? ಅದು ಬೇರೆ ಒಂದ್ ಸೆಕೆಂಡ್ ಹಿಂಗ್ ಹೋಗಿ ಹಿಂಗ್ ಬಂದೆ ನಿಮ್ ಜೊತೆ ಜಗಾಡ್ಕೊಂಡು, ಅಷ್ಟು ರೂಪಾಯಿ ಇಲ್ಲೇ ಇಲ್ಲ. ಯಾರು ತಗೊಂಡೋಗಿರ್ಬೇಕು ಅಂತೀನಿ. ಲೇ ಊರ್ ಬೆಂಡ್ಲಿ, ನಾ ಇಲ್ಲದಾಗ ಯಾರು ಬಂದಿದ್ರು ನಾನು ಕೇಳ್ಬೇಡ. ಇವ್ರು ನಮ್ಮ ಮಲ್ಲವಕ್ಕರು ಬಂದಿದ್ರು, ಕೇಳಿದ್ರು, ನಮ್ಮ ಅತ್ತಿ ಬಂದ್ಮೇಲೆ ಕೇಳ್ಬಿಟ್ಟು ತಗೋರಿ ಅಂದೆ. ಪಾಪ ಅವ್ರಂಗ ಸುಮ್ಮನೆ ಹೋದ್ರು. ಆ ಮಲ್ಲಿ ಗುಲ್ಲಿ ಬಂದಿದ್ಲನ ಆಕಿನಿಂದ ಕದ್ದಿರ್ಬೇಕ ಮತ್ತೆ? ಅಯ್ಯೋ ತೀರ, ಅವರು ಕತ್ತಿದ್ರಂದ್ರೆ ಆಗ್ಲೇ ಕೇಳ್ಬಿಟ್ಟಿದ್ರು. ಅವರು ನಾನ ಅತ್ತಿಯರ್ ಬಂದ್ಮೇಲೆ ಕೇಳ್ರಿ ಅಂತಂದೇನಿ. ಅವ್ರು ಹಂಗ ಸುಮ್ಮನೆ ಹೋಗ್ಯಾರ್ರಿ. ಅವ್ರು ಹೋದ್ಮೇಲೆ ನಾನು ಈ ಕಡೆ ಬಂದಿದ್ದು. ಹಂಗಲೇ ಉಸಿರು ಬಳ್ಳ್ಯಾರು ನನಗೇನು ಗೊತ್ತೇ ಇಲ್ಲ ಅಂತ ಅಂದ್ಬಿಟ್ಟು ಬಂದು ಕೇಳ್ಬಿಟ್ಟು ನಾಟಕ ಮಾಡ್ಬಿಟ್ಟು ನಾವೆಲ್ಲ ತೊಗೊಂಡು ಹೋಗಿರ್ತಾರ. ನಿನಗ ಬಾಯಕ್ ಸಗಣಿ ಹಾಕಿ ನಿನಗ ಅವಾಗ ಬಂದು ಬೊಗಳ್ಬೇಕಾರೆ ಈಗ ಹಾಕತಿ ಇರು ಯಾರು ತೊಗೊಂಡು ಹೋಗಿರ್ಬೇಕಂತ ಅಕ್ಕಿನ ಹೋಗಿ ವಿಚಾರಿಸ್ತಂತರಿ. ಯಾರು ವಿಚಾರಿಸ್ತೀರಿ? ಇನ್ಯಾರನ್ನ ಆ ಮಲ್ಲಿನ ಬಂದಿದ್ದಲ್ಲ ತಗೊಂಡಿನಲ್ಲೇ ಉರ್ಕಲ್ಲಿ ಅಂತಂದ್ಬಿಟ್ಟು ಕೇಳ್ತೀನಿ, ಸ್ವಲ್ಪ ಜಾಗ ಬಿಡು. ಅಯ್ಯೋ ಅತ್ತಮ್ಮ, ಅವ್ರಲ್ಲ, ಅವ್ರು ಹಂಗ ಹೋದ್ರು. ಈಗೇನ ಬಾಯಿ ಮುಚ್ಕೊಂಡಿರ್ತೀನ, ಅಲ್ಲಿ ಹೋದ್ನಿಂದ್ರ ಎಲ್ಲ ವಿಷಯ ಗೊತ್ತಾಗತ್ತ. ಮನೆ ಎಲ್ಲ ಹುಡುಕಾಡ್ತೀನಿ ಅಂದ್ರ. ಅಯ್ಯೋ ಅತ್ತಮ್ಮ ಬಿಡು, 1 4 ಬದ್ನಿಕಾಯಿ, 1 4 ಟೊಮೆಟೊ, 1 4 ಸೌತಿಕಾಯಿ ಹೋದ್ರಿ ಏನಾಗದೈತಿ? ಹೋಗ್ಲಿ ಬಿಡು, ಹೋಗನ್ನಕ ನನ್ನ ಸೊಸಿ ಎಲ್ಲಲ್ಲದು.